ಎಲ್ಲರಿಗೂ ನಮಸ್ಕಾರ. ಈ ಸಣ್ಣ ಸಣ್ಣ ಸಂಚಿಕೆಗಳ ಮೂಲಕ ಜಗತ್ತಿನಾದ್ಯಂತ ಇರುವ ಹಲವು ಸಂತರು, ಶಿವಶರಣರು, ಶರಣೆಯರ ಒಂದು ಜೀವನ ಮತ್ತು ಅವರ ಕಲಿಸಿದ ಒಂದು ಪಾಠಗಳು, ಕೊಟ್ಟ ಉಪದೇಶಗಳ ಬಗ್ಗೆ ಈ ಸಂಚಿಕೆ ಬರ್ತಾ ಇದೆ. ಇದರಲ್ಲಿ ನಾವು ಅಕ್ಕಮಹಾದೇವಿಯರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ. ಅಕ್ಕಮಹಾದೇವಿಯವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ. ಇವರ ತಂದೆ ನಿರ್ಮಲಾ ಶೆಟ್ಟಿ ಮತ್ತು ತಾಯಿ ಸುಮತಿ. ಇವರ ಹುಟ್ಟು ಹೆಸರು ಮಹಾದೇವಿ ಅಂತ ಹೇಳಿ. ಬಾಲ್ಯದಲ್ಲಿಯೇ ಇವರು ಶಿವಲಿಂಗದ ಜೊತೆ ಒಂದು ಅನನ್ಯ ಭಕ್ತಿ ಚಿಂತನೆ ಮತ್ತು ಒಲವಿನ ಜೊತೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಇವರ ಈ ಸತತ ಶಿವಲಿಂಗದ ಜೊತೆ ಇರುವ ಒಂದು ಭಕ್ತಿಪೂರ್ಣ ಭಾವನೆಯನ್ನು ಕಂಡು ಅವರ ತಂದೆ ಹಾಸ್ಯಕ್ಕೆ ಶಿವ ಅಥವಾ ಚನ್ನಮಲ್ಲಿಕಾರ್ಜುನನೇ ನಿನ್ನ ಗಂಡ ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ತಾ ಇದ್ದಿದ್ದು ಅವರು ಮನಸ್ಸಿನಲ್ಲಿ ಹಾಗೇ ಬೇರೂರ್ತದೆ. ಮತ್ತು ಇವರು ಮುಂದೆ ಅದೇ ಒಂದು ಚಿಂತನೆಯಲ್ಲಿ ಬೆಳ್ಕೊಂಡು ಹೋಗ್ತಾರೆ, ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿ ಎಂದು. ವಯಸ್ಸಿಗೆ ಬಂದು ಸೌಂದರ್ಯದ ಕನಿಯಂತಿದ್ದ ಮಹಾದೇವಿಯನ್ನು ವರಿಸಲು ಹಲವಾರು ಜನ ಪ್ರಯತ್ನಿಸ್ತಾರೆ. ಅದರಲ್ಲಿ ಕೌಶಿಕ ರಾಜ ಕೂಡ ಒಬ್ಬರು. ಇವರು ಜೈನ ದೊರೆಯಾಗಿರ್ತಾರೆ ಮತ್ತು ತಮ್ಮ ಒಂದು ಬೇಡಿಕೆಯನ್ನು ಇಟ್ಟಾಗ ಒಂದು ಒತ್ತಾಯದ ಪರಿಸ್ಥಿತಿ ನಿರ್ಮಾಣವಾದಾಗ ಅಕ್ಕಮಹಾದೇವಿ 3 ಷರತ್ತುಗಳನ್ನು ಇಡುತ್ತಾರೆ. ತನ್ನನ್ನು ಯಾವುದೇ ಒಂದು ರೀತಿಯಲ್ಲಿ ವೈವಾಹಿಕ ಜೀವನಕ್ಕೆ ಅಡ್ಡಿಪಡಿಸಬಾರ್ದು, ತನ್ನ ಶಿವಶರಣರು ಮತ್ತು ಸಾಹಿತ್ಯದ ಚಿಂತನೆ ಅನನ್ಯವಾಗಿ ನಡೆಯಬೇಕು ಮತ್ತು ತಾನು ಮುಂದುವರಿಸಿಕೊಂಡು ಬಂದಂತಹ ಒಂದು ಶಿವಪೂಜೆಗೆ ಯಾವುದೇ ಒಂದು ತೊಂದರೆ ಕೊಡಬಾರ್ದು ಅಂತ. ಮದುವೆ ಆದರೆ ಸಾಕು ಅಂತ ಹೇಳಿಬಿಟ್ಟು ಕೌಶಿಕರಾಜ ಅವರನ್ನು ಆಯಿತು ಅಂತ ಒಪ್ಪಿಸಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಕೌಶಿಕರಾಜ ತನ್ನ ಒಂದು ದರ್ಪ ಮತ್ತು ಎಲ್ಲವೂ ತಾನು ಕೊಟ್ಟಿರುವ ಭಿಕ್ಷೆ ಎಂದು ಹೇಳಿ ಬಲತ್ಕರಿಸಿದಾಗ ಮಹಾದೇವಿ ತನ್ನ ಉಟ್ಟ ಬಟ್ಟೆಯನ್ನು ಕೂಡ ಕಳಚಿ ತನ್ನ ಕೇಶದಿಂದಲೇ ಮೈಯನ್ನು ಮುಚ್ಚಿಕೊಂಡು ಈ ಒಂದು ಸಮಾಜ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮೀರಿ ಧೈರ್ಯವನ್ನು ತೋರಿಸಿ ಅನನ್ಯ ಭಕ್ತಿಯಿಂದ ಚಿಂತನೆ ಮಾಡ್ತಾ ಹೊರಟಾಗ ಆ ಮಹಾದೇವನೇ ಅವರ ಮೈಯಲ್ಲಿ ಕೇಶದಿಂದ ಅವರ ಮೈಯನ್ನು ಮುಚ್ಚುವಂತೆ ಅವರಿಗೆ ಆಶೀರ್ವದಿಸುತ್ತಾನೆ. ಮುಂದಿನ ದಿನಗಳಲ್ಲಿ ಆಕೆಯ ತಪಸ್ಸಿಗೆ ಮೆಚ್ಚಿ ಚನ್ನಮಲ್ಲಿಕಾರ್ಜುನ ದರ್ಶನ ಕೊಡುತ್ತಾರೆ ಮತ್ತು ಮಹಾದೇವಿ ಹಲವಾರು ವಚನಗಳನ್ನು ತನ್ನ ಅಕ್ಕ ಎನ್ನುವ ಕಾವ್ಯನಾಮದಿಂದ ರಚಿಸುತ್ತಾರೆ ಮತ್ತು ಅಕ್ಕಮಹಾದೇವಿ ಎಂದು ಪ್ರಸಿದ್ಧಗೊಳ್ಳುತ್ತಾರೆ. ಅಕ್ಕಮಹಾದೇವಿಯ ವಚನಗಳು ಇಂದಿಗೂ ಪ್ರಸ್ತುತ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೊಂಜಿದೆಂತೊಡೆಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೆಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದು ಈಗಿನ ಒಂದು ಪರಿಸ್ಥಿತಿಗೆ ಎಷ್ಟು ಪ್ರಸ್ತುತ ಎಂದರೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಇದ್ದರೂ ನಾವು ನಮ್ಮ ಸಮಾಧಾನವನ್ನು ಕಳೆದುಕೊಳ್ಳದೆ ಆ ಒಂದು ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಆ ಶಿವನಲ್ಲಿ ಬೇಡಿ ಮುಂದೆ ಹೋಗಬೇಕು.